ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ನೋಡಿ ನಾವು ಕುಂಬಳೂರು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಅಲ್ಲೇ ಬಸ್ ಹೇಳ್ಕೊಂಡ್ಬಿಟ್ವಿ ನಾವು. ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ 1 ಕಿಲೋಮೀಟರ್. ನೋಡಿ ಫ್ರೆಂಡ್ಸ್, ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ನಾವು ದೇವಸ್ಥಾನದ ಮಟ್ಟ ನಡ್ಕೊಂಡು ಹೋಗ್ತೀವಿ. ನಿಮಗೆ ದೇವಸ್ಥಾನ ತೋರ್ಸೋಕ್ಕೆ ಇಲ್ಲೆಲ್ಲ ಅಡ್ಡಡ್ಡ ಇದಾವೆ ಮರಗಳು. ಅಲ್ಲೋದ್ಮೇಲೆ ತೋರಿಸ್ತಾ ರೀಚ್ ಆಗಬೇಕಿತ್ತು. ಆದ್ವಿ ನೋಡಿ, ತೋರಿಸ್ತಿದ್ದೀವಿ ನೋಡ್ರಿ. ಅಲ್ಲಿ ಯಾವುದೋ ಒಂದು ಅಜ್ಜ ಗಾಡಿ ಮೇಲೆ ಕುಂತತ್ತಲ್ಲ, ಅಲ್ಲಿ ಅಪೋಸಿಟ್ ಐತಲ್ಲ ಅದೇ ದೇವಸ್ಥಾನ. ಫೈನಲಿ ದೇವಸ್ಥಾನ ರೀಚ್ ಆದ್ವಿ. ಇಲ್ಲಿ ಓಂ ನಮಃ ಶಿವಾಯ ಅಂತ ಐತಲ್ಲ ಅದೇ ದೇವಸ್ಥಾನ. ಹಂಗೆ ಮುಂದೆ ನಡ್ಕೊಂಡು ಹೋಗ್ತಿದ್ರೆ ಎಷ್ಟು ಚೆನ್ನಾಗಿ ಹಸಿರು ಮರ ಎಲ್ಲ ಕಾಣ್ತಾ ಇದ್ದಾವೆ. ಬರ್ರಿ ಗಾಯ್ಸ್, ಮುಂದೆ ಹಂಗೆ ಹೋಗ್ತಾ ನೋಡೋಣಂತೆ ಇನ್ನು ಏನೇನಿದೆ ಇದೆ. ನಾವು ಹಂಗೆ ನೋಡ್ಕೊತ ಮುಂದೆ ಬಂದಾಗ ಕಾಣಿಸಿದ್ದೆ ನಮಗೆ ಈ ಬೋರ್ಡು. ಅದು ಏನಂದರೆ ಮೊಬೈಲ್ ಕ್ಯಾಮ್ರಾ ಚಿತ್ರೀಕರಣಗಳನ್ನು ನಿಷೇಧಿಸಲಾಗಿದೆ. ಬಟ್ ನಾವು ಗೊತ್ತಲ್ಲ, ಹಂಗೆ ದೇವಸ್ಥಾನದಾಗ ಒಳಗೆ ಬಂದರೆ ಇಷ್ಟು ದೊಡ್ಡ ಬಾವಿ ಕಾಣಿಸ್ತೈತಿ. ಹಂಗೆ ಸುತ್ತಲೂ ಮುತ್ತಲು ದೇವಸ್ಥಾನ ಚೆನ್ನಾಗೈತಿ, ನೋಡಿದ್ವಿ. ಆದರೆ ಇಲ್ಲಿ ವೀಡಿಯೋ ಮಾಡೋಕ್ಕೊಂದು ಬಿಡಲ್ಲ. ಆದ್ರೆ ನಾವು ಅಷ್ಟು ದೂರದಿಂದ ಬಂದೀವಿ, ವೀಡಿಯೋ ಮಾಡಲಿಲ್ದಂಗೆ ಹೆಂಗಿರೋದು. ಅದಕ್ಕೆ ವೀಡಿಯೋ ಎಲ್ಲ ಮಾಡಿ ಇಷ್ಟೆಲ್ಲ ನೋಡಿದ್ಮೇಲೆ ಆಮೇಲೆ ಫುಲ್ ಹೊಟ್ಟೆ ಹಸಿತಿತ್ತು. ಅಲ್ಲೇ ನಮಗೋಸ್ಕರ ಊಟ ಕಾದಂಗಿತ್ತು. ಊಟ ಮಾಡಿ ಹಂಗೆ ತಟ್ಟೆ ಗಿಟ್ಟೆ ಎಲ್ಲ ತೊಳೆದಿಟ್ಟು ಹಂಗೆ ಹೊರಗಡೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಇವರು ನಮ್ಮ ಜೊತೆ ಈಗ ಊಟ ಮಾಡಕ್ಕೆ ಹೋಗಿದ್ವಿ. ಊಟ ಮಾಡಕ್ಕೆ ಹೋದಾಗ ಅವ್ರ ಅಮ್ಮನ ಪರಿಸ್ಥಿತಿ ದುಡ್ಡೆಲ್ಲ ತಗೊಂಡು ಗುಂಡಿಗೆ ಹೋಗಿಲ್ಲ. ಏಕೈಕ ವ್ಯಕ್ತಿ